ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಮಧ್ಯಾಹ್ನ ಲಂಚ್ ಇರ್ಬೋದು, ನೈಟ್ ಡಿನ್ನರ್ಗೆ ಆಗಿರ್ಬೋದು, ಇದನ್ನ ತಕ್ಷಣ ನಾವು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇದು ತುಂಬಾ ಹೆಲ್ತಿ ಆಗಿರುತ್ತೆ ಅಂತಾನು ಹೇಳ್ತೀವಿ. ಕಾರಣ ಅಂದ್ರೆ ಇದರಲ್ಲಿ ನಾವು ತರಕಾರಿಗಳನ್ನೆಲ್ಲ ಆಡ್ ಮಾಡಿರೋದ್ರಿಂದ ಇದೊಂದು ಹೆಲ್ತಿ ಅಂತಾನೆ ಸಹ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದನ್ನ ಬೇಗನೆ ನಾವು ರೆಡಿ ಮಾಡ್ಕೊಳ್ಬಹುದು. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಸರಿ, ಈಗ ರೆಸಿಪಿಯನ್ನ ಮುಂದುವರ್ಸೋಣ. ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತೆ ನಂತರ ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ಸಹ ತಗೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಚಾಪ್ ಮಾಡ್ಕೊಂಡಿರುವಂತ ಒಂದು ದಪ್ಪನೆ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾರೆಟ್ ಅನ್ನ ನಾನು ಚೆನ್ನಾಗಿ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನಂತರ ಕ್ಯಾಬೇಜ್ ಅಂದ್ರೆ ಎಲೆಕೋಸನ್ನು ಸಹ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಒಂದು 3 ಗ್ರೀನ್ ಚಿಲ್ಲಿಯನ್ನ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ. ನಂತರ ನಾವು ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅದ್ರ ಡಿಪೆಂಡ್ ಆಗಿ ನೀವು ಖಾರವನ್ನ ಯೂಸ್ ಮಾಡ್ಕೊಳ್ಬಹುದು. ನಿಮಗೆ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ಬಹುದು. ನಂತರ ಒಂದು 1/2 ಸ್ಪೂನ್ ಅಷ್ಟು ನಾವಿಲ್ಲಿ ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಸ್ಪೂನು ಜೀರಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪೌಡರ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಟೇಸ್ಟಿಗೆ ಅನುಸಾರವಾಗಿ ನೀವು ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ. ಈ ರೀತಿ ಹಾಕೊಂಡ ನಂತರ ಇವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾವು ಎಲ್ಲದನ್ನು ಮಿಕ್ಸ್, ಅದ್ರ ಜೊತೆಗೆ ನಾನು ಒಂದಿಲ್ಲಿ ಒಂದು ಕಾಲ್ ಅಂದ್ರೆ 1-2 ಸ್ಪೂನ್ ಅಷ್ಟು ಮೊಸರನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಕೊನೆಯಲ್ಲಿ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲಾ ರೀತಿಯಾದಂತ ಕ್ಯಾರೆಟ್ ಹಾಕಿದೀನಿ, ನಂತರ ಎಲೆಕೋಸನ್ನ ಹಾಕಿದೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ. ಇವೆಲ್ಲ ಹಾಕಿರೋದ್ರಿಂದ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆಯಲ್ಲ. ಕೊನೆಯಲ್ಲಿ ಒಂಚೂರು ಎಣ್ಣೆಯನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಮೊಸರು ಹಾಕಿರೋದ್ರಿಂದ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೊಳ್ಬೇಕು ಅನ್ನೋಂತ ಒಂದು ಹಾಕೊಳ್ಬೇಕಾಗಿರೋದು ಬೇಕಾಗಲ್ಲ. ಅದರಿಂದ ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು. ನಾವು ಹಾಕಿರುವಂತ ಸ್ಪೈಸಸ್ ಎಲ್ಲದೂ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ಕೊಂತೀವಲ್ವಾ ಅದೇ ರೀತಿಯಾಗಿ ಇದನ್ನು ಸಹ ಕಲಿಸ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಈ ಹಿಟ್ಟು ರೆಡಿ ಆಗಿದೆ ಅಂತ. ಇದಕ್ಕೆ ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಇನ್ನೊಂದ್ಸತಿ ಕ್ಲೀನ್ ಆಗಿ ಈ ರೀತಿ ಫುಲ್ ಎಲ್ಲದನ್ನು ಈ ರೀತಿ ತಿರುಗಿಸಿ ಈ ತರ ಎಣ್ಣೆಯಿಂದ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆ ರೀತಿಯಾಗಿ ಇದನ್ನ ಒಂದ್ಸತಿ ನಾದ್ಕೊಳ್ಬೇಕು. ಈಗ ಅದು ರೆಡಿ ಆಗಿದೆ. ಈಗ ನಾವು ಒಂದು ಪೇಪರ್ ಅನ್ನ ತಗೊಳ್ಳೋಣ. ಅದಕ್ಕೆ ಚೆನ್ನಾಗಿ ಪ್ಲಾಸ್ಟಿಕ್ ಪೇಪರ್ಗೆ ಮೊದಲಿಗೆ ಎಣ್ಣೆಯನ್ನು ಹಚ್ಕೊಳ್ಬಿಟ್ಟು ಈ ಸಣ್ಣ ಸಣ್ಣ ಬಾಲ್ಗಳಾಗಿ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನ ಇವಾಗ ಏನ್ ಮಾಡ್ಬೇಕು, ಕೈಯಲ್ಲೇ ಇದನ್ನ ತಟ್ಕೊಳ್ಬಹುದು. ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು ಅನ್ನೋದು ಏನೂ ಇಲ್ಲ, ಕೈಯಲ್ಲೇ ನಾವು ಇದನ್ನ ತಟ್ಕೊಳ್ಬಹುದು. ಈ ರೀತಿಯಾಗಿ ಬಾಲನ್ನು ಇಟ್ಕೊಂಡು ಕ್ಲೀನಾಗಿ ಕೈಯಲ್ಲೇ ತಟ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ, ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬಿಟ್ಟು ಈ ರೀತಿಯಾಗಿ ನಾವು ಇದನ್ನ ತಟ್ಕೊಂತ ಹೋಗ್ಬೇಕು. ಯಾಕಂದ್ರೆ ತುಂಬಾ ಗಟ್ಟಿಯಾಗೂ ಇರಲ್ಲ, ಸ್ಮೂತ್ ಆಗಿರುತ್ತೆ ಹಿಟ್ಟು, ಆದ್ರಿಂದ ಕೈಯಲ್ಲೇ ನಾವು ಇದನ್ನ ತಟ್ಟುತ್ತಾ ಹೋಗ್ಬೋದು. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಇದನ್ನ ತಟ್ಕೋಬೋದಾ. ರೀತಿಯಾಗಿ ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ತಟ್ಕೊಳ್ಳೋಣ.
ಎಡ್ಜಸ್ ಹೊಡಿದೇ ರೀತಿಯಾಗಿ ತಟ್ಕೊಳ್ಬೇಕು. ಸ್ವಲ್ಪನೇ ಈ ರೀತಿ ಕೈಗೆ ಇಟ್ಕೊಂಡು ಕ್ಲೀನಾಗಿ ತಟ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತಟ್ಟಣಿಗೆ ಬೇಕಾಗಲ್ಲ, ಕೈಯಲ್ಲೇ ನಾವು ಈ ರೀತಿ ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಬಿಟ್ಟು ಅದನ್ನ ಕಾಯಿಸಿದ್ದೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಯಾಕೆಂದ್ರೆ ನಾವು ಇದಕ್ಕೆ ಅರಿಶಿನ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದಾಗೆಲ್ಲ ತರಕಾರಿ ಇರೋದ್ರಿಂದನೇ ಇದನ್ನ ತುಂಬಾ ಹೆಲ್ತಿ ಆಗಿರುವಂತಹ ಒಂದು ಅಕ್ಕಿ ರೊಟ್ಟಿ ಅಂತ ನಾನು ಹೇಳಿದ್ದು. ಇದನ್ನ ನಾವು ಎಷ್ಟು ಬೇಗನೆ ತಯಾರು ಸಹ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಒಂದು ಹೆಲ್ತಿ ಆಗಿರುವಂತಹ ಅಕ್ಕಿ ರೊಟ್ಟಿಯನ್ನ ಮಾಡೋದು ಯಾವ ರೀತಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡೋಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನೆಲ್ಗಳು, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಮಸ್ಕಾರ.